ಯಾಕ ಹಿಂಗೆ ಮಗ ಮಾಡ್ಕೊಂಡು ಕೂತಿ? ಹೌದು, ನೀ ಯಾಕೆ ಸಂತೋಷನ್ ಫೋನ್ ತೆಗಿವಲ್ಲಿ? ನನ್ನ ಫೋನಿಗೆ ಫೋನ್ ಮಾಡಿದ್ದಾತ. ಅವ ನೀನು ನೆಮ್ಮದಿಯಾಗಿರ್ಲ ಬೇಡ. ಈಗ ನಾ ಒಪ್ಕೊಂಡಿನಿಲ್ಲ ಮದುವೆ ಆಗಕ್ಕೆ, ಅವನ್ನ ಮುಗಿದೋತ. ನೋಡು, ನಿನಗೆ ಎಷ್ಟು ಬುದ್ಧಿ ಐತೋ ತಲೆಯಾಗ ಬುದ್ಧಿ ಇಲ್ಲ ನನಗೆ ಗೊತ್ತಿಲ್ಲ. ನಾ ಹೇಳೋದನ್ನು ಒಂದು ಕಿವಿಗೊಟ್ಟು ಕೇಳಿಸ್ಕ. ಈಗ ಅವ್ರವ್ ಅಂತೂ ಒಟ್ಟ ನಿಟ್ಟಿನೆಲ್ಲ ಹುಡುಗನ್ ಸೇರಲ್ಲ. ಈಗ ನೋಡು, ಏನೇನ ಮಾಡಿ ಜವಳಿ ತೆಗೆಸ್ಕೊಳ್ಳಿಲ್ಲ. ಇಂಥದ್ದಾದಾಗ ತಾಯಿ ಮೇಲಾಗಲಿ ಅಥವಾ ತಂದೆ ಮೇಲಾಗಲಿ ಅಕ್ಕಂಗ್ಯರ ಮಗಲಿ ಮಮಕಾರ ಇರಲ್ಲ. ಎಲ್ಲ ಪ್ರೀತಿ ನಿನ್ನ ಮೇಲೆ ಇರುತ್ತೆ. ಅವಾಗ ನೀ ಏನು ಹೇಳಿದ್ರು ಕೇಳ್ತಾನೆ, ನೀ ಹಿಂಗೆ ಹೇಳಿದ್ರು ಕೇಳ್ತಾನೆ. ಮದುವೆ ಒಂದು ಮಾಡ್ಕೊ, ಆಮೇಲೆ ಆ ಮನೆಯಾಗ ನಿಂದ ದರ್ಬಾರ್. ಸುಮ್ಮನೆ ಇದ್ಬಿಡು. ಆ ಮುದುಕರ ಭಾಳ ದಿನ ಇರಲ್ಲ, ಆ ಮುದುಕರ ಭಾಳ ದಿನ ಇರಲ್ಲ. ಇನ್ನು ನಾವು ಮೂರು ಒಂದೊಂದು ದಿಕ್ಕಿಗೆ ಅದಾವು ಹೆಣ್ಮಕ್ಳು. ನೀ ಅದನ್ನು ಹಿಡ್ಕೊಂಡು ಪೇಚಾಡಬೇಡ. ಏನು ಒಂದಿಟ್ಟು ತಲೆ ಉಪಯೋಗಿಸಿ ಮದುವೆ ಆಗೋದು ನೋಡು. ಫೋನ್ ತೆಗಿ ಆ ಹುಡ್ಗುಂದು. ಅವ್ವ ನನಗಾಗಲ್ಲ, ಇನ್ನೂ ಏನೇನು ಸುಳ್ಳೇನೋ ಏನೋ. ಅದಕ್ಕೆ ನನಗೆ ಆತನ ಮಕ ನೋಡೋಕ್ಕೂ ಇಷ್ಟ ಇಲ್ಲ, ಆತನ ಧ್ವನಿ ಕೇಳೋಕ್ಕೂ ಇಷ್ಟ ಇಲ್ಲ ನನಗೆ. ಹುಚ್ಚಿ ಹಂಗೆ ಏನು ಬೇಕದನ್ನ ಮಾತಾಡಬೇಡ. ಏನು ಈ ಥರ ಹೆಂಡ್ತಿನ ಕಣ್ಣರಪ್ಪೆ ಹಂಗೆ ನೋಡ್ಕೊಳ್ಳೋ ಗಂಡ ಯಾರೂ ಸಿಗಲ್ಲ. ಇನ್ನು ಮದುವೆ ಅಲ್ಲಾರ್ದನ ನಿನ್ನ ಗಂಡ ನಿಮ್ಮ ಅವ್ವನ್ನ ಅವ್ರ ಅಪ್ಪನ್ನ ಅಕ್ಕಂಗ್ಯಾರನ್ನ ಎಲ್ಲರನ್ನೂ ಎದುರ್ಕೊಂಡು ನಾನು ಹೇಳೋದು ಕೇಳು. ಮಾಡು, ಫೋನ್ ಮಾಡಿ ಚೆಂದಾಗ ಮಾತಾಡು, ಕೇಳು. ಮತ್ತು ಯಾಕೆ ಸುಳ್ಳು ಹೇಳಿರಿ, ಏನು ವಿಷಯ ಒಮ್ಮೆ ಕೇಳಿ ನೋಡಲ್ಲ. ಅತ್ತನ ಬಾಯಿಲಿ ಏನು ಬರುತ್ತೆ ಅನ್ನೋದು ಗೊತ್ತಾಗಬೇಕಲ್ಲ ನಿನಗೆ. ಏನವ ನಂಗಂದ್ರೆ ಮೋಸದ ಮೋಸ ಮಾಡಕತ್ತಾನ ಅನ್ಸುತ್ತ. ಮೊದಲು ಹಂಗೆ ಅನ್ಕೊಳೋದು ಬಿಡು. ಚೆಂದಾಗ ಕರ್ಸಿ ಮಾತಾಡು. ಏನು ಅವಾಗ ಎಲ್ಲ ಗೊತ್ತಾಗತ್ತೆ ನಿನಗೆ ಯಾಕೆ ಏನು ಅನ್ನೋದು. ಸರಿ, ಅವ್ರು ಫೋನ್ ಮಾಡಲಿ ಇನ್ನೊಮ್ಮೆ, ಅವಾಗ ಹೇಳ್ತೀನಿ. ಈಗೇನು ನಾನೇನು ಫೋನ್ ಮಾಡಿ ಹೇಳ್ಕೊಂಡು ಕುಂದ್ರದಿಲ್ಲ ಅವಂಗ. ಅತ್ತಿಯರ, ಅಯ್ಯೋ ಸಂತೋಷನ ಬಂದಲ್ಲಿ. ನಿಹಾರಿಕಾ, ನನ್ನ ಮೇಲೆ ಸಿಟ್ಟೈತಿ ನನಗೆ ಗೊತ್ತು. ನಾ ಯಾಕೆ ಸುಳ್ಳು ಹೇಳಿದೆ ಅನ್ನೋದು ಒಂದು ಮಾತು ನನ್ನನ್ನು ಕೇಳು. ಹಾಂ, ಆಮೇಲೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಈಗೂ ನಮ್ಮ ಅವ್ಗೆ ಆರಾಮಿಲ್ಲ, ತಲೆಕರಿಗೆ ಬಿದ್ದಿದ್ಲು. ಅಯ್ಯೋ ಯಾಕ್ರಿ ಅಳಿಯರ, ಏನಾತ್ರಿ ನಿಮ್ಮವ್ರಿಗೆ? ಬರ್ರಿ ಆಕಿ ಇದ್ದಿದ್ದ, ನೀವು ಕುಂದ್ರಿ, ಬರ್ರಿ ಕುತ್ಕೋರಿ. ನೀವು ಮಾತಾಡ್ತೀರಿ, ನಾ ಹೋಗಿ ಒಂಚೂರು ಏನಾರ ನಾಷ್ಟ ಇಷ್ಟ ಮಾಡ್ಕೊಂಬರ್ತೇನೆ. ಅಯ್ಯೋ ಅತ್ತಿಯರ, ಏನೂ ಬ್ಯಾಡ್ರಿ. ನಮ್ಮವ್ವ ಮಾಡೋದಕ್ಕೆ ನಮ್ಮವ್ವನ ಮಾತಿಗೆ ನನಗೆ ಹೊಟ್ಟೆ ತುಂಬಿ ಸಾಕಾಗೋಗೈತಿ. ನಮ್ಮ ಅಪ್ಪರು ಒಂದು 40,000 ರೂಪಾಯಿ ಕೊಟ್ಟಾರ್ರಿ ಬಟ್ಟೆ ತಗೋ ಅಂತ ಹೇಳಿ. ಅದನ್ನು ಕೊಟ್ಟು ಹೋಗೋಣ ಅಂತ ನಾ ಬಂದೆ. ಅದಕ್ಕೆ ಈಕೆಗೆ ಫೋನ್ ಮಾಡಕತ್ತೀನಿ ಈಕೆ ಒಟ್ಟು ಫೋನ್ ತೆಗಿಲಿಲ್ಲ. ಅದಕ್ಕೆ ನಿಮಗೆ ಹಚ್ಚಿದೆ, ಅದಿರೇನ ಕೊನೆಗೆ ಅಂತಂದು. ಅದಿರೇ ಅಂದ್ರಲ್ಲ, ಹಂಗೆ ತೊಗೊಂಡು ಬಂದೆ. ತಡ್ರಿ ಕೊಡ್ತೀನಿ. ಅಯ್ಯೋ ಅದು ಇರಲಿ ಬಿಡಪ್ಪ, ಕೊಡುವಂತೆ ಅಂತ ಎಲ್ಲಿ ಹೋಗ್ತೈತಿ. ಆದರೂ ನಿಮ್ಮವ್ರು ಯಾಕೆ ಹಂಗೆ ಮಾಡ್ತಾರಪ್ಪ? ನಮಗಂತೂ ಕರೆನ ನೀನು ಸ್ವಂತ ಮಗ ಹೌದಾ ಅಲ್ಲನ್ನ ಅನುಮಾನ ನೋಡಪ್ಪ. ಅತ್ತಿಯರ 2 ನಿಮಿಷ ಕೂತ್ಕೊಳ್ರಿ. ಏನಾಗೈತಿ ಏನು ಅನ್ನೋದು ನಾ ಹೇಳ್ತೀನಿ. ಯಾಕಂದ್ರೆ ನಮ್ಮವ್ಗ ನಾನು ಈಗಲೂ ತಪ್ಪ ಮಾಡ್ತೀನಿ ಅನ್ನೋ ತಲೆಯಾಗೈತಿ. ಅದಕ್ಕೆ ಅವ್ರು ಹಂಗೆ ಮಾಡ್ತಾರೆ. ನಾಳೆ ಮತ್ತೆ ನಿಮಗೆ ಏನಾಗೈತೆ ಅಂತ ವಿಷಯ ಗೊತ್ತಿಲ್ಲದ ನಮ್ಮವ್ವ ಈಕಿ ಮನೆಗೆ ಬಂದಾಗ, ನೀವು ಬಂದಾಗ ಹಠ ಅಂದ್ಲು ಅಂದಾಗ ನಿಮಗೆ ವಿಷಯ ಗೊತ್ತಿಲ್ಲ ಅಂದರೆ ಅದು ಭಾಳ ಕಷ್ಟ ಆಗುತ್ತಾ. ಹೇಳ್ತೀನಿ, ದಯಮಾಡಿ ಕೂತ್ಕೊಬರಿ. ಈಗ ನನಗೆ ಬರೋ ಪ್ರಶ್ನೆ ಏನಂದ್ರೆ, ಹಂಗೆ ಮಂದ್ಯಾಗ ಅಂಗಡ್ಯಾಗ ಅಷ್ಟು ತುಂಬಿದ ಅಂಗಡ್ಯಾಗ ನಿಮ್ಮವ್ವರು ನಿಮಗೆ ಹಠ ಅನ್ನಕತ್ತಿದ್ದ ನಾನು ನೋಡಿದೆ. ನೀವು ಸಿಟ್ಟು ಮಾಡ್ಕೊಂಡು ಹೋಗಿದ್ದು ನೋಡಿದೆ. ಹೋದ ಅನ್ನೋ ಲೆಕ್ಕಕ್ಕೆ ನಿಮ್ಮವ್ವರು ಹೋಗಿದ್ದು ನೋಡೀನಿ. ಯಾಕೆ ನೀನಂದ್ರೆ ಇಷ್ಟು ನಿರ್ಲಕ್ಷ್ಯ? ಅದಕ್ಕೆ ಹೇಳಪ್ಪ ನನಗೆ. ಹ್ಞೂ ರೀ ಅತ್ತಿಯರ, ಹೇಳ್ತೀನಿ ರೀ. ಅದಕ್ಕೆ ನಾ ಹೇಳಕ್ಕೆ ಬಂದೀನಿ. ಹೌದ್ರಿ, ನಾನು ನಿಹಾರಿಕಾಗ ನಾನು ನಿಜ ಹೇಳ್ತೀನಿ ಅಂತ ಅವಾಗ ಅಂದೆ. ಮಾವರು ಬ್ಯಾಡ ಅಂದಿದ್ದು ನಿಜ. ಅವರು ನಿಮ್ಗೆ ಅದಕ್ಕೆ ಹೇಳಿರಬೇಕು ಯಾಕೆ ಅನ್ನೋದು. ನಾನು ಯಾಕೆ ಸುಳ್ಳು ಹೇಳಿದೆ ಅಂದ್ರೆ, ನಮ್ಮ ಅವ್ಗೆ ನಾನು ಚಂದಾಗ ಮದುವೆಯಾಗಿ ಸೆಟ್ಲ್ ಆಗೋದು ಇಷ್ಟ ಇಲ್ಲ. ನಂಗೆ ಅದ ಅನುಮಾನ ಇತ್ತು ನೋಡಪ್ಪ, ಅದು ಖರೆ ಆತ. ಯಾಕಪ್ಪ? ನಾನು ನನ್ನ ಟೀನೇಜ್ನಾಗ ಒಂದು ದೊಡ್ಡ ತಪ್ಪು ಮಾಡೀನಿ ರೀ. ಆ ದೊಡ್ಡದೊಂದು ತಪ್ಪಿಂದ ನಮ್ಮ ಅಕ್ಕನ ಜೀವನ ಭಾಳ ಚಿಂತಾಜನಕ ಆಗಿತ್ತು ರೀ. ನಾನು ಇಡೀ ಮನೆಸ್ ಮಂದಿ ಜೀವಕ್ಕೂ ಕೂತಂದಿಟ್ಟಿದ್ದೆ. ಅವಾಗಿದ್ದ ನಮ್ಮವ್ವ ನನ್ನನ್ನು ಸೇರ್ವಳ್ಳು. ಆದ್ರೆ ನಾನೀಗ ಎಲ್ಲ ರೀತಿಯಿಂದನೂ ಬದಲಾಗಿನಿ. ಮೊದಲ ಹೇಳಕತ್ತೀನಿ. ಮತ್ತು ನಿಹಾರಿಕಾ, ಈ ವಿಷಯ ಗೊತ್ತಾದ್ಮೇಗೂ ನಮ್ಮವ್ವ ಈ ವಿಷಯ ಹೇಳ್ತಾಳೆ ನಾಳೆ. ಅದಕ್ಕೆ ಇನ್ನೂ ಮದ್ವೆಗೆ 1 ವಾರ ಐತಿ. ಈಗ ಎಲ್ಲ ಹೇಳಿ ಆರಾಮಾಗಿ ಮದುವೆ ಮಾಡ್ಕೋಬೇಕಂತ ನನ್ನ ಉದ್ದೇಶ. ಹೌದಾ? ಏನು ಮಾಡಿದ್ವಪ್ಪ ನೀನು? ಯಾರೋ ಒಬ್ರು ಗಂಗಾ ಅಂತ ಮೇಡಮ್ ಪಾಪ ಕಮೆಂಟ್ ಹಾಕಿದ್ರು. ಅವ್ರ ಮದುವೆನೂ ಇದೇ ಥರ ಗಡಿಬಿಡಿ ಎಲ್ಲ ಕಲಬಲಿಕೆಯಾಗಿ ಆಯಿತು ಅಂತಂದು ಹೇಳಿ ಪಾಪ ಭಾಳ ಬೇಜಾರಾಯಿತು ಕೇಳಿ. ಇದು ಒಬ್ಬರ ಜೀವನದಾಗ ಆಗಿರೋದೇ ರೀ. ಅವ್ರ ಜೀವನದ ಯಥಾವತ್ತು ಹೇಳಕತ್ತೀನಿ ನಾನು. ನೋಡಿರಿ, ಇಂಟ್ರೆಸ್ಟ್ ಐತೆ ಅವ್ರ ಜೀವನ. ಅದು ಹೇಳಬೇಕು ಹೇಳ್ಬೇಕು ಗೊತ್ತಿಲ್ಲ, ಯಾರಂತ ಹೇಳಲ್ಲ ನಾನು. ನೋಡ್ರಿ ಕತೆ ಅಂತ ನೋಡ್ರಿ. ಅತ್ತಿಯರ, ನಾ ಒಬ್ಬದ ನಮ್ಮ ಮಗ ಅಲ್ರಿ. ನಮ್ಮವ್ವ ನನ್ನನ್ನು ಪ್ರೀತಿಯಿಂದನೇ ಬೆಳೆಸಿದ್ಲು. ಆದ್ರೆ ಸ್ಟ್ರಿಕ್ಕು. ಈಗ ಹೆಂಗೆ ಸ್ಟ್ರಿಕ್ ಅದಲ್ಲ ನೋಡ್ರಿ, ಎಲ್ಲ ನಂದ ಆಗ್ಬೇಕು, ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕು, ಹಂಗೆ ಇದ್ಲು. ಹೆಣ್ಮಕ್ಳು ನಮ್ಮವ್ವನ ಮಾತು ಕೇಳ್ತಿದ್ರು,
ನಮ್ಮ ಅಪ್ಪನ ಮಾತು ಕೇಳ್ತಿದ್ರು. ಮನೆಯಾಗ ನಮ್ಮ ಮೌನ ನಡೀತಿತ್ತು ಅವಾಗೂ. ನಾವು ಸಣ್ಣರಿದ್ದಾಗೂ ನನಗೆ ಅವಾಗ ನಾನು ಸೆಕೆಂಡ್ ಇಯರ್ ಇದ್ದು ನೋಡ್ರಿ. ನಾನು ಸೆಕೆಂಡ್ ಇಯರ್ ಓದಕತ್ತಿದ್ದೆ ನಾನು ಅವಾಗ ಆಗಿದ್ದರಿ ಇದು. ನೋಡ್ರಿ, ಎಲ್ಲ ಕೈಲೆ ಕಾಲಿಲೆ ಹಾಕಿ ಹುಟ್ಟಿಸಿ ಸುಳ್ಳು ಹೇಳಬೇಡ್ರಿ. ಆಮೇಲೆ ಅದೇನಾರು ನಂಗೆ ಸುಳ್ಳು ಅಂತ ಗೊತ್ತಾದಂದ್ರೆ ಎಂಥ ಪರಿಸ್ಥಿತಿ ಇದ್ರೂ ನಾನು ಬಿಟ್ಟು ಹೋಗ್ಬಿಡ್ತೀನಿ. ನಿಹಾರಿಕಾ, ಇರೋ ವಿಷಯನ ಯಥಾವತ್ತಾಗಿ ನಿನ್ನ ಮುಂದೆ ಇಡ್ತೀನಿ. ನಿನಗೆ ಇಷ್ಟ ಇದ್ರೆ ಈ ಮದುವೆನ ಮುಂದುವರಿಯೋಣ. ಲಗ್ನ ಪತ್ರ ಚಾಪ್ಸಕ್ಕೆ ಕೊಟ್ಟಾರ ಅಪ್ಪಾಜಿ. ಈಗ ನಾನು 40,000 ತಂದೀನಿ ನಿನ್ನ ಬಟ್ಟಿಗೆ ಅಂತಂದು. ನಿಮ್ಗೆ ಒಪ್ಪಿಗೆ ಇತ್ತು ಇವಾಗ ಬಟ್ಟೆ ತರಕ್ಕೆ ಹೋಗೋಣ ಇಬ್ಬರು ಜವಳಿಗೆ. ಇಲ್ಲ ನಾ ಈ ಕತೆ ಕೇಳಿದ್ಮೇಲೆ ನಿಂಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ದು ನಾ ಇನ್ನೇನು ಮಾತಾಡಲ್ಲ. ನಾನು ಪಾಡಿಗೆ ನಾ ಎದ್ದು ಮನೆಗೆ ಹೋಗ್ತೀನಿ. ಎರಡೂ ನಿನ್ನ ಕೈಯಾಗ ಅದಾವು. ಆದ್ರೆ ಒಂದು ಮಾತ್ರ ಹೇಳ್ತೀನಿ, ತಿಳ್ಕೊ, ಯಾವತ್ತೂ ನಾನು ನಿನ್ನನ್ನು ಕೈ ಬಿಡಲ್ಲ. ನೀನು ನನ್ನ ತಾಯಿಯಾಗಿ, ನನ್ನ ಹೆಂಡತಿಯಾಗಿ, ನನ್ನ ಸ್ನೇಹಿತೆ ಆಗಿ, ನನ್ನ ಮಗಳಾಗಿ, ನೀ ಎಲ್ಲ ಆಗಿ ನನ್ನ ಜೊತೆಗೆ ಇರ್ತಿದ್ದೆ. ಅಕ್ಕಂಗಿರು ಕೂಡ ನೀನೇ ಆಗ್ತಿದ್ದೆ. ಯಾಕಂದ್ರೆ ನಾನು ಯಾರ ಪ್ರೀತಿನೂ ಇದುವರೆಗೂ ಕಂಡಿಲ್ಲ ಜೀವನದಾಗ. ಅದಕ್ಕೆ ಹೇಳಕತ್ತೀನಿ, ನನ್ನ ಕತೆ ಕೇಳು. ಆಮೇಲೆ ನಾನು ಬಿಟ್ಟು ಹೋಗ್ಬೇಕಂದ್ರೆ ಬಿಟ್ಟು ಹೋಗಂತೆ ಅಂತ. ಆತು ಹೇಳ್ರಿ, ಕೇಳೇ ಬಿಡೋಣ. ನಿಮ್ಮ ಅವ್ವರಿಗೆ ಯಾಕೆ ನಿಮ್ಮ ಮ್ಯಾಗ ಇಸಿಟ್ಟು ಮೊದ್ಲು ಅದನ್ನು ಹೇಳ್ರಿ. ಅದನ್ನ ಹೇಳಕತ್ತೀನಿ. ಇವತ್ತು ಎಷ್ಟೊತ್ತಿದ್ರು ಇದ್ರ ಹೇಳಿ ನಿನ್ನ ಮನಸ್ಸಿನಾಗಿರೋ ದುಗುಡ ಗೊಂದಲ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟು ನಾನು ಮುಂದಕ್ಕೆ ಹೋಗ್ತೀನಿ, ಆಯಿತಾ? ಅವಾಗ ನಮ್ಮವ್ವನ ಹಠ ನನಗೂ ಹಠ, ಮತ್ತು ಎಷ್ಟಾಗಲಿ ನಮ್ಮವ್ವನ ಮಗ ಅಲ್ರಿ. ಅವಾಗ ಏನಾಯ್ತು, ಒಂದಿಷ್ಟು ಸವಾಸಗಳು ನಾ ಮಾಡಿದೆ. ಅಂದ್ರೆ ಇವರು ಎಲ್ಲ ಮಿಕ್ಕಿರ್ತಾರಲ್ಲ ಊರಾಗ ಅಂತಾರ ಸವಾಸ ಮಾಡಿ ನಾ ಭಾಳ ದೊಡ್ಡ ತಪ್ಪು ಮಾಡಿದೆ. ಆದ್ರೆ ಅದು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಪ್ಪ ಸಂತೋಷ, ದಯವಿಟ್ಟು ಅಡ್ಗೋಡಿ ಮ್ಯಾಗ ದೀಪ ಇಟ್ಟಂಗೆ ಮಾತಾಡ. ವೀಕ್ಷಕರು ಮನೆಯಿಂದ ಭಯಕತ್ತಾರ, ಏನಾಗೈತಿ ಫ್ಲ್ಯಾಶ್ ಬ್ಯಾಕ್ನಾಗ ಹೇಳ್ರಿ ಅಂತಂದು ಎಲ್ಲ ಚಂದಾಗ ಬಿಡಿಬಿಡಿಸಿ ಅರ್ಥ ಆಗಂಗೆ ವೀಕ್ಷಕರಿಗೆ ಹೇಳ್ಬಿಡು. ಏನಿಲ್ರಿ, ಹಂಗೆ ಒಂದಿಷ್ಟು ಉಡಾಳ್ರದ್ದು ಸವಾಸ ಮಾಡಿದೆ. ನಮ್ಮದು ಊರಲ್ಲ, ನಾವು ಎಷ್ಟೊತ್ತಿದ್ರೂ ಹೊರಗೆ ಬರಬೇಕು. ಹೊಸಪೇಟೆ, ಗದಗ, ಹುಬ್ಳಿ, ಕೊಪ್ಪಳ ಅಂತ ಅಡ್ಡಾಡಕ್ಕೆ ಶುರು ಮಾಡಿದ್ವಿ. ಆವಾಗ ನನಗೊಬ್ಬ ವಿನೋದ ಅಂತೇಳಿ ಪರಿಚಯ ಅದನ್ರಿ. ಅವ ಏನು ನಿನ್ನ ಕ್ಲಾಸ್ಮೇಟ ಏನು? ಅಲ್ಲಲ್ರಿ, ಅವ ಕ್ಲಾಸ್ಮೇಟ್ ಅಲ್ಲ. ಅಂದ್ರೆ ನಾವು ಅವಾಗ ಓದ್ತಿದ್ದಿಲ್ಲಲ್ರಿ, ಬರೀ ಹಲಾಟಿಗೆ ಬಿದ್ದಿದ್ವಿ. ನಮಗೆ ಕಾಪಿ ಚೀಟಿ ಕೊಡಕ್ಕೆ, ಆಮೇಲೆ ಮಾಸ್ತರ್ಗಳನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ, ಆಮೇಲೆ ಮಾಸ್ತರ್ಗಳನ್ನ ನಾವು ಹೇಳ್ದಂಗೆ ಕೇಳಂಗೆ ಮಾಡ್ತೀನಿ, ಮಾಸ್ತರ ನಿನಗೆ ಕಾಪಿ ಚೀಟಿ ತಂದು ಕೊಡ್ತಾನ ಅಂತಂದು ಶುರುವಾಗಿದ್ರಿ. ಅತ್ತಂದು ನಂದು ದೋಸ್ತಿ. ಇಷ್ಟು ರೊಕ್ಕ ಅಂತ ಕೊಡು, ಮಾಸ್ತರ್ ಎಕ್ಸಾಮ್ನಾಗ ನೀ ಯಾವ ಕ್ವಶನಿಗೆ ಉತ್ತರ ಬೇಕಂತ ಅಂತ ತಂದು ಕೊಡ್ತಾನ ಅಂತ ಅಂದನ್ರಿ ಮೊದ್ಲು ವಿನೋದ. ಹಾಂ, ಹೌದಾ? ಅಂದ್ರೆ ರೊಕ್ಕ ಕೊಟ್ಟು ನಿನಗೆ ಕಾಪಿ ಚೀಟಿ ಹೊಡ್ಸವ? ನಾನು ಎಷ್ಟೋ ದಿನ ಹಂಗೆ ಅನ್ಕೊಂಡಿದ್ದೀನಿ ರೀ. ಆದ್ರೆ ಅದು ಹಂಗಲ್ರಿ. ಅವ್ರ ಮನ್ಯಾಗ ಒಬ್ಬತ್ತ ಈ ವಶೀಕರಣ, ಮಾಟ ಮಂತ್ರ ಇವನ್ನೆಲ್ಲ ಕಲ್ತಾ ಒಬ್ಬ ಇದ್ದನ್ರಿ, ಅವ್ರ ಮಾಮ. ಅವನ ಹೆಸರು ಏನೋ ಇತ್ರಿ, ಶಂಕರಪ್ಪನೋ ಶಿವಶಂಕರನೋ ಅಂತ ಏನೋ ಇತ್ರಿ. ಅವನ್ನ ಅದು ಹಂಗೆ ನನಗೆ ಗೊತ್ತಿದ್ದಿಲ್ಲಲ್ರಿ. ಅವಾಗ ಇವ ಏನು ಮಾಡ್ದ, ಹಿಂಗಂತಂದು ಇಷ್ಟೊಂದು ರೊಕ್ಕ ಇಸ್ಕೊಳವ. ಅವ ಮಾಸ್ತರ್ ತಂದು ನಂಗೆ ಕಾಪಿ ಚೀಟಿ ಕೊಡವ, ನನಗೊಬ್ಬಂಗ ಕೊಡವ. ಆಮೇಲೆ ಹಂಗೆ ಅವಂದು ನಂದು ಸ್ನೇಹ ಜಾಸ್ತಿ ಆಯ್ತು. ಮನೆಯಾಗಿದ್ದ ರೊಕ್ಕ ತೊಗೊಂಬ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಕಾರ್ಡ್ಸ್ ಆಡೋಣ, ಆಮೇಲೆ ಅಲ್ಲಿ ಹುಬ್ಳ್ಯಾಗ ಇವು ಏನೇನೋ ಗ್ಯಾಮ್ಲಿಂಗ್ ಅಂತಂದು ಏನೇನು ಅದಾವು, ಹಂಗೆ ಹಿಂಗೆ ಗೋವಾಕ್ಕೆ ಹೋಗೋಣ ಅಂತ ಶುರು ಮಾಡಿದ್ದೇನೆ ರೀ. ಹೌದೇನ್ರಿ? ಇಂಥವ್ರದೆಲ್ಲ ದೋಸ್ತಿ ಮಾಡಿದ್ರಾ? ಅಯ್ಯೋ ಕೇಳು ಮಾರೈತಿ, ನಾ ಪೂರ ಹೇಳೋ ಚಂದಾಗ ಕೇಳಿಸ್ಕೊ. ಆಮೇಲೆ ಎಲ್ಲ ಏನೋ ಅರ್ಧ ಬಿಟ್ಟಿನಿ, ಅದು ಹೇಳಿಲ್ಲ ಇದು ಹೇಳಲ್ಲ ಅಂತ ಹೇಳ್ಬೇಡ, ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊ. ಅದಕ್ಕೆ ಅತ್ತಿಯರನ್ನ ಸಾಕ್ಷಿ ಇಟ್ಟು ನಾ ಹೇಳಕತ್ತೀನಿ. ಮಾವರು ಬಂದ್ರೆ ಮಾವರು ಕೇಳಿಸ್ಕೊಳ್ಳಿ. ಅಲ್ಲ, ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವೇ ಕೆಡ್ದಾಗ ಹೇಳಿದ್ಮೇಲೆ ನಮ್ಮವ್ವ ನಮ್ಮಪ್ಪ ಒಪ್ಕೋತಾರಂತ ಹೆಂಗೆ ಹೇಳಕತ್ತೀರಿ ನೀವು? ನೀ ಬಾಯಿ ಮುಚ್ಕೊಂಡು ಕುಂದಿರ್ತೀನಿ, ಏನೋ ಹೇಳಕತ್ತಾನೆ ಕೇಳ್ಕೊಂತೀನಿ ನಾನು. ಸಂಗೀತಾ ರೀ ಬರ್ರಿ ಒಳಗ, ಸಂತೋಷರು ಬಂದಾರ, ಒಳ ಬರ್ರಿ ಮೊದ್ಲು. ಓ, ಯಾವಾಗ ಬಂದ್ರಿ ಸಂತೋಷ್ ಅವರೇ? ಮಾವರ ಈಗ ಬಂದಿನ್ರಿ. ಅಪ್ಪಾರು ಮತ್ತು ಬಟ್ಟೆ ನಾವು ತೆಗಿಲಿಲ್ಲಲ್ಲ ಈಕಿಗೆ, ನೀವು ಅಷ್ಟ ತೊಗೊಂಡು ಬಂದ್ರಿ. ಅದಕ್ಕೆ ರೊಕ್ಕ ತೊಗೊಂಡು ನೀವು ಈಕಿಗೆ ಅಂತ ಕೊಡ್ಸ್ಕೊಂಡು ಕರ್ಕೊಂಬಾರಪ್ಪ ಅಂತೇಳಿ ರೊಕ್ಕ ಕೊಟ್ಟು ಕಳ್ಸಾರ್ರಿ. ಅದಕ್ಕೆ ಬಂದೆ. ಆಮೇಲೆ ಒಂದು ವಿಷಯನೂ ಮಾತಾಡ್ಬೇಕಿತ್ತು, ಅದನ್ನ ಹೇಳಕತ್ತಿದ್ದೀನಿ ರೀ. ಬಂದು ಕುಂದ್ರಿ, ಆ ವಿಷಯ ಹೇಳ್ಬಿಡ್ತೀನಿ. ಆಮೇಲೆ ನೀವು ಬೇಕಾದ್ರೆ ಫ್ರೆಶ್ ಅಪ್ ಹಾಕಿ ಹೋಗ್ರಿ. ಹೌದಾ? ಆತಾಡ್ರಿ, ಕುಂದಿರ್ತೀನಿ. ನಿಹಾರಿಕಾ ಆತಾತ ಸರಿಯವಾ? ನೀವು ಹೇಳ್ರಿ ತಮ್ಮಾರ, ನೀವು ಹೇಳ್ರಿ, ಮುಂದೆ ಹೇಳ್ರಿ. ಗೋವಾಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತಂದು ಹೇಳಕತ್ತ ಮನೆಗಿದ್ದ ರೊಕ್ಕ ತೊಗೊಂಡು ಹೊಂಟ್ರಿ ನೀವು? ಅಯ್ಯೋ ಅತ್ತೀರ, ನಮ್ಮ ಮನ್ಯಾಗ ರೊಕ್ಕ ನಮ್ಮ ಅವನ ಹತ್ರ ಬಿಟ್ರೆ ನಮ್ಮ ಅಪ್ಪಗೂ 10 ರೂಪಾಯಿ ಬೇಕಂದ್ರು ನಮ್ಮ ಅವನ ಕೊಡಾಕಿ. ಅಂತಾದ್ರಾಗ ನಮ್ಮ ಕೈಯಾಗ ಕೊಡ್ತಿದ್ದಿದ್ದ 2 ರೂಪಾಯಿ 3 ರೂಪಾಯಿ ರೀ. ನಾವು ಅಷ್ಟು ದೊಡ್ಡ ಹುಡುಗ ಆಗೀನಿ ಅಂದ್ರೂ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದೀನಿ ಅಂದ್ರೂ ನಮ್ಮವ್ ನನ್ನ ಕೈಯಾಗ ಕೊಡ್ತಿದ್ದಿದ್ದು 50 ರೂಪಾಯಿ 10 ರೂಪಾಯಿ ಇಷ್ಟ ಕೊಡ್ತಿದ್ದಿದ್ದು. ಅದನ್ನ ತೊಗೊಂಡು ಗೋವಾಕ್ಕೆ ಹೋಗ್ಬರಕ್ಕಾಗತ್ತನ್ರಿ? ಹೇಳ್ರಿ, ನೀವು ಮುಂದೆ ಹೇಳ್ರಿ. ಮತ್ತೆ ಏನಾತ? ನಾನು ಅದನ್ನು ಹೇಳಿದೆ, ಹಿಂಗೆ ಆಗಲ್ಲ, ಸಾಧ್ಯ ಇಲ್ಲ,
ನಮ್ಮವ್ವ ಒಪ್ಕೊಳಂಗಿಲ್ಲ, ಈ ಥರ ಬೈತಾರ, ಬೇಡ ಅಂತಂದೆ. ಮನ್ಯಾಗ ರೊಕ್ಕ ಅಂಕರು ಅಷ್ಟು ಸುಲಭಕ್ಕೆ ಸಿಗಂಗಿಲ್ಲ. ನಮ್ಮವ್ವ ಚಾವಿ ಎಲ್ಲಿಟ್ಟಾಳ ಇಡ್ತಾಳ ಅನ್ನೋದು ನಮ್ಗೆ ಇದುವರೆಗೂ ಗೊತ್ತಿಲ್ಲ, ಸಾಧ್ಯ ಇಲ್ಲ ರೊಕ್ಕ ತರೋದು ಅಂತಂದೆ ನಾನು. ಅವತ್ತೊಂದಿನ ಆತ ಹ್ಞೂ ಅಂತಂದು ಹೋದನ್ರಿ. ಮರ್ದಿನ ಬಂದ. ಮರ್ದಿನ ನಂಗದು ಅವ ಮಾಟ ಮಂತ್ರ ಮಾಡಾರ್ತಂದು ಕುಟುಂಬದ ಅನ್ನೋದು ನನಗೆ ಗೊತ್ತಿಲ್ಲಲ್ರಿ. ನಂಗೆ ಸಹಜ, ನಾನೇನೋ ರೊಕ್ಕ ಕೊಟ್ಟ ಮಾಡಿಸ್ತಾನ ಅನ್ನೋ ಗುಂಗ್ನಾಗ ಇರ್ತಿದ್ನಲ್ಲ, ಏನೋ ಒಂದು ಕರ್ರಂದು ಒಂದು ಎಲೆಯಾಗ ತೊಗೊಂಬಂದನ್ರಿ, ವಿಳೆದೆಲ್ಯಾಗ. ನಾನು ಯಾವುದೇ ಥರನಾದ ಮಾಟ ಮಂತ್ರನ ಪ್ರಮೋಟ್ ಮಾಡ್ತಾ ಇಲ್ಲ. ನಂಬೋರು ನಂಬೋದು, ನಮ್ಮದೇ ಇರೋರಿಗೆ ದಯವಿಟ್ಟು ಇದನ್ನ ಕತೆ ಥರ ನೋಡಿ ಅಷ್ಟೇ. ಕತೆ ಇದು, ನಾ ಕತೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಕತೆ ಥರ ನೋಡಿ. ನಾ ಯಾವುದೇ ಮಾಟ ಮಂತ್ರ ಆಗಲಿ ಅಥವಾ ನಾನು ಸಮಾಜಕ್ಕೆ ಸಂದೇಶ ಕೊಡಬೇಕನ್ನೋ ಉದ್ದೇಶದಿಂದ ಇಲ್ಲ. ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು, ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಇರೋದು. ದಯವಿಟ್ಟು ಬೇರೆ ಥರ ಕಮೆಂಟ್ ಹಾಕಬೇಡಿ. ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ಅಂತ ದಯವಿಟ್ಟು ಕಮೆಂಟ್ ಬೇಡ. ನಾನು ಏನೇ ಸಂದೇಶ ಕೊಡೋ ಪ್ರಯತ್ನನೂ ಮಾಡ್ತಾ ಇಲ್ಲ. ನಾನು ಜಸ್ಟ್ ಸ್ಟೋರಿ ಮಾಡ್ತಾ ಇದ್ದೀನಿ, ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ.